ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ಜನರಲ್ ರೀಡಿಂಗ್ ಆಗಿನೇ ತೊಗೊಳ್ಳಿ. ಓಕೆ, ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ. ಕ್ಯಾಂಡಲ್ ಫ್ಲೇಮ್ ಹಚ್ಚಿದಾಗ ಅವ್ರ ಹೆಸರನ್ನು 3 ಬಾರಿ ಹೇಳಿ. ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಏನಾಗಲಿದೆ ಅನ್ನೋದನ್ನು ಚೆಕ್ ಮಾಡೋಣ. ಆದಿಪರಾಶಕ್ತಿ ಜಗನ್ಮಾತೆ, ಎಸ್. ಓಕೆ, ಇಲ್ಲಿ ಒಂದು ಆ್ಯನಿಮಲ್ ಸ್ಪಿರಿಟ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ತುಂಬ ಜನ ಏಂಜಲ್ ಸೈನ್ ಇರ್ಬೋದು, ಯೂನಿವರ್ಸಲ್ ಸೈನ್ ಇರ್ಬೋದು, ನಿಮಗೆ ಅವಾಗವಾಗ ಸಿಗ್ತಾ ಇದೆ. ಏಂಜಲ್ ನಂಬರ್ನ ನೋಡುವಂಥದ್ದು, ಅಥವಾ ಬಟರ್ಫ್ಲೈ ನೋಡುವಂಥದ್ದು ಇರ್ಬೋದು, ಅಥವಾ ಆ್ಯನಿಮಲ್ ಸ್ಪಿರಿಟ್. ಓಕೆ, ಎಸ್. ಮುಂದೆ ನಿಮ್ಮ ಲವ್ ಲೈಫಲ್ಲಿ ಏನಾಗ್ತಾ ಇದೆ, ನಿಮ್ಮ ಪರ್ಸನ್ ಏನು ನಿರ್ಧಾರ ಮಾಡ್ತಿದ್ದಾರೆ, ಪ್ಲೀಸ್ ಗೈಡ್ ಮೀ ಯೂನಿವರ್ಸ್. ಎಸ್, ಇಲ್ಲಿ ನಿಮ್ಮ ಪರ್ಸನ್ ನೀವೇ ಬೇಕು, ನೀವೇ ಎಲ್ಲ, ನೀವೇ ಅಂತ ಹೇಳ್ಕೊಂಡು ಇದ್ದವರು ಇವಾಗ ಸಡನ್ನಾಗಿ ನೀವು ಬೇಡ, ನಿಮ್ಮಿಂದ ನನಗೆ ಪ್ರಾಬ್ಲಮ್ ಆಗ್ತಿದೆ, ನಿಮ್ಮ ವರ್ತನೆ ನನಗೆ ಇಷ್ಟ ಆಗ್ತಾ ಇಲ್ಲ, ಸಮಥಿಂಗ್ ಇಲ್ಲಿ ನಿಮಗೆ ನೆಗೆಟಿವ್ ಆಗಿ ಹೇಳ್ತಾ ಇರುವಂಥದ್ದು ಈಗ ರೀಸೆಂಟಾಗಿ ಆಗ್ತಾ ಇರುವಂಥ ಸಿಚುವೇಶನ್ ಇಲ್ಲಿ. ಓಕೆ, ಇಲ್ಲಿ ನಿಮ್ಮನ್ನು ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡ್ತಿದ್ದಾರೆ, ಅಥವಾ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಅಥವಾ ನೆಗೆಟಿವ್ ನಿಮ್ಮ ಬಗ್ಗೆ ಹೇಳ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನೀವಂದರೆ ತುಂಬ ಇಷ್ಟ ಅಂತ ಹೇಳ್ತಿದ್ದಂಥ ವ್ಯಕ್ತಿ ಈಗ ನೀನಂದರೆ ನನಗೆ ಇಷ್ಟ ಇಲ್ಲ ಅನ್ನೋವಂಥ ಸ್ಥಿತಿಗೆ ಬಂದಿದ್ದಾರೆ. ಓಕೆ, ತುಂಬ ಕೇರ್ ಮಾಡ್ತಿದ್ರು, ತುಂಬ ಮೆಸೇಜ್ ಮಾಡೋದಾಗಿರಲಿ, ಕಾಲ್ ಮಾಡೋದಾಗಿರಲಿ, ಕೇರ್ ಮಾಡೋದಾಗಿರಲಿ, ಪ್ರೀತಿ ಮಾಡೋದಾಗಿರಲಿ, ನಿಮ್ಮಿಬ್ಬರ ಮಧ್ಯೆ ಅಷ್ಟೊಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಬಟ್ ಇಲ್ಲಿ ಸಡನ್ನಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಚೇಂಜ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಅವರು ಡೆಡ್ ಆಪೋಸಿಟ್, ನಿಮಗೆ ಮುಂಚೆ ಹೇಗೆ ನಿಮಗೆ ಅವರು ಪ್ರೀತಿ ಮಾಡ್ತಿದ್ರು, ಇವಾಗ ಅದನ್ನೇ ವಿರುದ್ಧವಾಗಿ, ಓಕೆನಾ, ಆ ಒಂದು ಎನರ್ಜಿಯಲ್ಲಿ ರಿವರ್ಸ್ ಎನರ್ಜಿಲಿ ಕಾಣಿಸ್ತಾ ಇದೆ. ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. 1 ವೀಕ್ ಆಗಿರ್ಬೋದು, 1 ಮಂತ್, 3 ಮಂತ್, 15 ಡೇಸ್, 6 ಮಂತ್, 3 ಮಂತ್, 20 ಡೇಸ್, 1 ವೀಕ್, 2 ಡೇಸ್. ಓಕೆ, ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಕಮ್ಯುನಿಕೇಷನ್ ಮಾಡಲಿಕ್ಕೆ ಇಲ್ಲಿ ನೀವು ಎಷ್ಟೇ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ನಿಮ್ಮಿಂದ ಅವರು ದೂರ ಆಗ್ತಾಯಿದ್ದಾರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾನೆ ಇದ್ದಾರೆ. ಓಕೆ, ಇಲ್ಲಿ ಏಜ್ ಡಿಫ್ರೆನ್ಸ್ ಕೂಡ ಕಾಣಿಸ್ತಾ ಇದೆ. ನಿಮ್ಗಿಂತ ಅವರು ತುಂಬ ಚಿಕ್ಕವರಿದ್ದಾರೆ. ಓಕೆನಾ, ನಿಮ್ಮ ಪರ್ಸನ್ ಇಲ್ಲಿ ನಿಮ್ಗಿಂತ ವಯಸ್ಸಲ್ಲಿ ತುಂಬ ಚಿಕ್ಕವರಿದ್ದಾರೆ ಅಂತ ಹೇಳಿ ಕಾಣಿಸ್ತಿದೆ, ಅಥವಾ ಇಲ್ಲಿ ನಿಮ್ಗಿಂತ ತುಂಬ ದೊಡ್ಡ ವಯಸ್ಸಿನವರು. ಓಕೆ, ಸೊ ಇಲ್ಲಿ ಎಲ್ಲ ಒಂದು ಕಡೆ ಇವಾಗ ನಿಮ್ಮಿಬ್ಬರ ಮಧ್ಯ ಒಂದು ಗ್ಯಾಪ್ ಬರಲಿಕ್ಕೆ ಎಲ್ಲೋ ಒಂದು ಕಡೆ ಆ ಏಜ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ಏನೋ ಒಂದು ರೀಸನ್ ಹೇಳಿಬಿಟ್ಟು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ಬಟ್ ಆ ರೀಸನ್ ಇಲ್ಲಿ ನ್ಯಾಯವಾಗಿದ್ದಲ್ಲ. ಓಕೆನಾ, ಸೊ ಅವ್ರು ಹೇಳಬೇಕಲ್ಲ, ಏನೋ ಒಂದು ರೀಸನ್ ಹೇಳಬೇಕಲ್ಲ ನಿಮ್ಮಿಂದ ಸಪ್ರೇಟ್ ಆಗಲಿಕ್ಕೆ, ಆ ಥರ ಏನೋ ಒಂದು ರೀಸನ್ ಹೇಳಿಬಿಟ್ಟು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ದೆನ್ ಇನ್ ಫ್ಯೂಚರಲ್ಲಿ ಏನಾಗ್ತಾ ಇದೆ ಈ ಒಂದು ಪ್ರೀತಿಯಲ್ಲಿ. ಓಕೆ, ಎಸ್, ಇಲ್ಲಿ ಈ ಥರದ್ದು ಏನು ನೆಗೆಟಿವ್ ನಿಮ್ಮ ಬಗ್ಗೆ ಅವ್ರು ಹೇಳ್ತಿದ್ದಾರೆ, ಅಥವಾ ನೆಗೆಟಿವ್ ಏನು ಥಾಟ್ಸ್ ಬರ್ತಿದೆ, ಅದು ಮನಸ್ಸಿಂದ ಬರ್ತಾ ಇರೋವಂಥದ್ದಲ್ಲ. ಬಟ್ ಏನೋ ಒಂದು ಹೇಳಬೇಕಲ್ಲ ಅನ್ನೋವಂಥ ರೀತಿಯಲ್ಲಿ ಹೇಳ್ತಾ ಇರೋ ಕಾರಣ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇನ್ನೂ ಪ್ರೀತಿನ ಇಟ್ಕೊಂಡಿದ್ದಾರೆ. ಓಕೆನಾ, ನಿಮ್ಮ ಜೊತೆಗೆ ರಿಲೇಷನ್ಶಿಪ್ನ ಲೀಡ್ ಮಾಡಬೇಕು, ಲೈಫ್ ಲಾಂಗ್ ನಿಮ್ಮ ಜೊತೆಗೆ ಇರಬೇಕು ಅನ್ನೋವಂಥದ್ದು ಅವರ ಒಂದು ಮನಸ್ಸಲ್ಲಿ ಇರುವಂಥದ್ದು. ಬಟ್ ಇಲ್ಲಿ ಒಂದು ಫ್ಯಾಮಿಲಿ ಇಶ್ಯೂಸ್ ಇಲ್ಲಿ ಕಾಣಿಸ್ತಿದೆ, ಕ್ಯಾಸ್ಟ್ ಇಶ್ಯೂಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಬರ್ತಾ ಇಲ್ಲ. ಇಲ್ಲಿ ಕೆಲವೊಬ್ಬರದ್ದು ಜಾತಕ ತೋರಿಸ್ಬಿಟ್ಟು ಜಾತಕ ಹೊಂದಾಣಿಕೆ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ರೀಸನ್ ಕೊಡ್ತಾ ಇದ್ದಾರೆ ನಿಮ್ಮ ಪರ್ಸನ್.
ಬಟ್ ಅದ್ಯಾವುದು ಕೂಡ ಟೆಂಪ್ರವರಿ, ಅಂದರೆ ಅದ್ಯಾವುದು ಕೂಡ ಫುಲ್ ಲೈಫ್ ಲಾಂಗ್ ಇರಲ್ಲ ಅಂತ ಹೇಳಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಓಕೆನಾ? ಸೊ ಇಲ್ಲಿ ಏನು ನಿಮ್ಮಿಬ್ಬರ ಮಧ್ಯೆ ಒಂದು ಕ್ಲಾಶಸ್ ನಡೀತಿದೆ, ಇಶ್ಯೂಸ್ ಆಗ್ತಿದೆ, ಅಥವಾ ಏನು ಪ್ರಾಬ್ಲಮ್ ಬರ್ತಾ ಇದೆ ಅದೆಲ್ಲದು ಟೆಂಪ್ರವರಿ. ಓಕೆನಾ? ನಿಮ್ಮ ಲೈಫಲ್ಲಿ ಇಷ್ಟು ದಿನದವರೆಗೂ ಒಂದು ಏನು ಹೇಳ್ಬೋದು, ಕತ್ತಲೆ ಆಗಿ ಇತ್ತು ನಿಮ್ಮ ಲೈಫ್ ಅಂತ ಹೇಳಿ ಕಾಣಿಸ್ತಿದೆ. ಅಂದರೆ ಪ್ರಾಬ್ಲಮ್ಸ್, ಕಣ್ಣೀರು, ಇದೇ ನೋವು, ಇದೇ ತುಂಬಿತ್ತು. ಬಟ್ ಎಲ್ಲೋ ಒಂದು ಕಡೆ ಆ ಡಾರ್ಕ್ನೆಸ್ಸಿಂದ ನೀವು ಬರ್ತಾ ಇದ್ದೀರಾ, ಹೊರಗೆ ಬರ್ತಾ ಇದ್ದೀರಾ. ಓಕೆ, ಇಲ್ಲಿ ಅವರಿಗೂ ಕೂಡ ಅರ್ಥ ಆಗ್ತಿದೆ, ನಿಮಗೆ ಹರ್ಟ್ ಮಾಡ್ತಾ ಇದ್ದೀನಿ ಅನ್ನೋಂಥದ್ದು ಅವರಿಗೂ ಕೂಡ ಇಲ್ಲಿ ಅರ್ಥ ಆಗ್ತಿದೆ. ಬಟ್ ಇಲ್ಲಿ ಸಿಚುಯೇಷನ್ ಏನು ಮಾಡಲಿಕ್ಕೂ ಆಗ್ತಾ ಇಲ್ಲ. ಸಿಚುಯೇಷನ್ ಅವರಿಗೆ ಹೇಗೆ ನಿಭಾಯಿಸಬೇಕು, ಹೇಗೆ ತಗೊಂಡು ಹೋಗಬೇಕು ಅನ್ನೋದು ಅವರಿಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಂದು ಕಡೆ ಅವ್ರ ಫ್ಯಾಮಿಲಿ ಮೆಂಬರ್ಸನ್ನು ಎದುರಾಕೊಂಡ್ಲಿಕ್ಕೂ ಆಗ್ತಿಲ್ಲ, ಈ ಕಡೆ ನಿಮ್ಮನ್ನು ಬಿಡಲಿಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ನ, ಇಲ್ಲಿ ಅವ್ರ ಪ್ರಾಬ್ಲಮ್ಸ್ನ ಇಲ್ಲಿ ಯಾರು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದು ಅವ್ರಿಗೆ ಇಲ್ಲಿ ಅನ್ನಿಸ್ತಾ ಇದೆ. ಓಕೆ, ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ ಇಲ್ಲಿ ಹೇಳ್ತಿರೋವಂಥದ್ದು, ಮೆಸೇಜ್ ಕೊಡ್ತಿರೋವಂಥದ್ದು, ನನ್ನ ಪರಿಸ್ಥಿತಿಯನ್ನು ನೀನು ಅರ್ಥ ಮಾಡ್ಕೊ, ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀನು ಯೋಚನೆ ಮಾಡು ಅಂತ ಇಲ್ಲಿ ನಿಮಗೆ ಹೇಳ್ತಾ ಇರುವಂಥದ್ದು. ಇನ್ ಫ್ಯೂಚರ್ ಎಲ್ಲದು ಡಿವೈನ್ ಟೈಮಿಂಗಲ್ಲಿ ಸರಿ ಆಗುತ್ತೆ, ನನ್ನ ಮೇಲೆ ನಂಬಿಕೆ ಇಡು ಅನ್ನುವಂಥದ್ದು ಇಲ್ಲಿ ಮೆಸೇಜ್ ಬರ್ತಾ ಇದೆ. ಓಕೆನಾ? ಸೊ ಇಲ್ಲೆಲ್ಲೋ ಒಂದು ಕಡೆ ಟ್ರಸ್ಟ್ ಇಶ್ಯೂಸ್ ಕೂಡ ಕಾಣಿಸ್ತಾ ಇದೆ. ನಿಮಗೆ ಆ ವ್ಯಕ್ತಿ ಯಾವಾಗ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅಥವಾ ನಿಮ್ಮಿಂದ ಯಾವಾಗ ಸಪ್ರೇಷನ್ ಆದರೂ ಅವ್ರ ಮೇಲೆ ನಿಮಗೊಂದು ನೆಗೆಟಿವ್ ಒಪಿನಿಯನ್ ಬರ್ತಾ ಇದೆ ಅಂತ ಹೇಳಿ ಕಾಣಿಸ್ತಿದೆ ಇಲ್ಲಿ. ಬಟ್ ಇಲ್ಲಿ ನಿಮ್ಮ ಪರ್ಸನ್, ಅವರ ಒಂದು ಯೋಚನೆ, ಅವರ ಒಂದು ಥಾಟ್ಸ್ ಬರ್ತಿರೋದು, ನನ್ನ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ, ನಿನಗೆ ನಾನು ಮೋಸ ಮಾಡೋದಿಲ್ಲ, ನೀನು ನನ್ನ ಲೈಫಿಗೆ ಇಂಪಾರ್ಟೆಂಟ್ ಇದೆಯಾ. ಓಕೆ, ಇನ್ ಫ್ಯೂಚರ್ ನಾವಿಬ್ರು ಒಂದಾಗ್ತೀವಿ ಅನ್ನೋಂಥ ನಂಬಿಕೆ ನನಗಿದೆ ಅನ್ನೋಂಥದ್ದು. ಎಸ್, ಓಕೆ, ಎಸ್, ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ಒಂದು ಲಾಟ್ಸ್ ಆಫ್ ಚೇಂಜಸ್ನ ನೀವು ನೋಡ್ತೀರಾ. ಓಕೆ, ಸೊ ಹಳೆ ಜರ್ನಿ ಏನಿದೆ, ಹಳೆ ಪ್ಯಾಟ್ರನ್ ಏನಿದೆ ಅದು ಎಂಡ್ ಆಗ್ತಾ ಇದೆ. ಓಕೆ, ಬಟ್ ಇಲ್ಲಿ ಏನಂತ ಹೇಳಿದೆ, ಕೆಲವೊಬ್ಬರಿಗೆ ಒಂದು ಸಮ್ ಟೈಮ್ಸ್ ಅವರಿಗೆ ಈ ಒಂದು ಇಷ್ಟು ದಿನದವರೆಗೆ ನೀವು ಪ್ರಾಬ್ಲಮ್ ತಿನ್ನಲೇಬೇಕು ಅನ್ನೋಂಥದ್ದು ಇದ್ದೇ ಇರುತ್ತೆ ಲೈಫಲ್ಲಿ. ಓಕೆನಾ? ಅಲ್ಲಿವರೆಗೆ ನೀವೇನು ಮಾಡಿದರೂ ಅಷ್ಟೇ, ನೀವೆಷ್ಟೇ ಏನು ಹೇಳ್ಬೋದು, ಪ್ರಾಬ್ಲಮ್ಸನ್ನು ನೀವು ಅದನ್ನು ತಪ್ಪಿಸ್ಕೊಬೇಕಂದ್ರೆ ನೀವೆಷ್ಟೇ ಟ್ರೈ ಮಾಡಿದ್ರು ಅದು ಆಗಲ್ಲ. ಓಕೆನಾ? ಸೊ ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಏನಂತ ಹೇಳಿದ್ರೆ, ಅವ್ರು ನಿಮ್ಮ ಲೈಫಿಗೆ ಬರಬೇಕು ಅಂತ ಇದ್ದರೆ, ಅಥವಾ ಈ ಒಂದು ರಿಲೇಷನ್ಶಿಪ್ ಸರಿ ಆಗಬೇಕು, ಅಥವಾ ಅವರು ಈ ಒಂದು ಪ್ರಾಬ್ಲಮ್, ಈ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೀತಿರೋಂಥ ಪ್ರಾಬ್ಲಮ್ಸ್ ಎಲ್ಲದು ಸಾಲ್ವ್ ಆಗಬೇಕಂತ ಇದ್ದರೆ, ಇಲ್ಲಿ ಒಬ್ಬರು ಧೈರ್ಯ ಮಾಡಬೇಕಾಗಿದೆ. ತುಂಬ ಭಯ ಪಡ್ತಾ ಇದ್ದೀರಾ, ಒಬ್ಬರಿಗೆ ತುಂಬ ಭಯ ಇದೆ, ಮುಂದೆ ಏನಾಗ್ಬಿಡತ್ತಪ್ಪ, ಹೇಗಾಗ್ಬಿಡತ್ತೋ, ಏನಾಗ್ಬಿಡತ್ತೋ ಅನ್ನೋದು ಯೋಚನೆಯಲ್ಲೇ ಕೆಲವೊಬ್ರು ಏನು ಮಾಡ್ತಿದ್ದಾರೆ, ನಿಮ್ಮಿಂದ ಸಪ್ರೇಷನಲ್ಲಿ ಇದ್ದಾರೆ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಒಬ್ರಿಗೆ ಇಲ್ಲಿ ಧೈರ್ಯ ಬೇಕಾಗಿದೆ, ಒಬ್ರಿಗೆ ತುಂಬ ಧೈರ್ಯ ಇದೆ, ಸ್ಟ್ರಾಂಗ್ ಆಗಿದ್ದೀರಾ, ಇನ್ನೊಬ್ರು ತುಂಬ ಭಯ ಪಡ್ತಾ ಇದ್ದಾರೆ. ಓಕೆ, ಆ ಧೈರ್ಯ ಮಾಡಬೇಕಾಗಿದೆ ಇಲ್ಲಿ. ಎಸ್, ನಿಮ್ಮ ಲೈಫಲ್ಲಿ ಬೇಡದೇ ಇರೋಂಥ ವಿಷಯಗಳು ಎಂಡ್ ಆಗ್ತಾ ಇದೆ. ಓಕೆ, ಎಸ್, ಕೆಲವೊಬ್ರಿಗೆ ಇಲ್ಲಿ 6 ಮಂತಲ್ಲಿ ನಿಮ್ಮ ಪರ್ಸನ್ ನಿಮ್ಮಿಬ್ಬರ ಮಧ್ಯ ನಡೀತಿರೋಂಥ ಪ್ರಾಬ್ಲಮ್ಸ್ ಎಲ್ಲದು ಕ್ಲಿಯರ್ ಆಗ್ಬೋದು. ಕೆಲವೊಬ್ಬರಿಗೆ 15 ಡೇಸ್ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ದೆನ್ 3 ಮಂತ್, 6 ಮಂತ್, ಓಕೆ, 2 ಮಂತ್, 8 ಡೇಸ್. ಓಕೆ, ಇಲ್ಲಿ ಕೆಲವೊಬ್ರು ಸ್ಪೆಲ್ ಮಾಡ್ತಾ ಇದ್ದೀರಾ, ಸ್ಪೆಲ್ ಮುಖಾಂತರ ನೀವು ಇಲ್ಲಿ ವರ್ಕ್ ಆಗುವಂಥ ಚಾನ್ಸಸ್, ಅಂದರೆ ಆ ಸ್ಪೆಲ್ ವರ್ಕ್ ಆಗುವಂಥ ಚಾನ್ಸಸ್ ಇಲ್ಲಿ ತುಂಬ ಮ್ಯಾನಿಫೆಸ್ಟ್ ಮಾಡ್ತಿರೋವಂಥದ್ದು, ಸ್ಪೆಲ್ ಮಾಡ್ತಿರೋವಂಥದ್ದು, ಅವ್ರು ನಿಮ್ಮ ಲೈಫಿಗೆ ರಿಟರ್ನ್ ಬರಬೇಕು ಅಂತ ಹೇಳಿ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂಥ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಸ್ಪೆಲ್ಗಳನ್ನು ಮಾಡ್ತಾ ಇದ್ದೀರಾ. ಡೆಫಿನೆಟ್ಲಿ ಆ ಸ್ಪೆಲ್ ಎಲ್ಲೋ ಒಂದು ಕಡೆ ವರ್ಕ್ ಆಗುತ್ತೆ. ದೆನ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂಥ ಪ್ರಾಬ್ಲಮ್ಸ್ ಎಲ್ಲದು ಕ್ಲಿಯರ್ ಆಗುತ್ತೆ ಅನ್ನೋಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ಒಳ್ಳೆ ಟೈಮ್ ನಿಮಗೆ ಕಾದಿದೆ. ಎಕ್ಸೈಟ್ಮೆಂಟ್ ಟೈಮ್ ಇರ್ಬೋದು, ಅಥವಾ ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಳುವಂಥ ಒಂದು ಟೈಮ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇಲ್ಲೊಂದು ಕಡೆ ಫ್ಯಾಮಿಲಿ ಇಶ್ಯೂಸ್, ಇಲ್ಲಿ ಟ್ಯಾಟೋ ಇರುವಂಥದ್ದು ನಿಮ್ಮ ಪರ್ಸನ್ಗಿರ್ಬೋದು, ನಿಮಗಿರ್ಬೋದು. ತ್ರಿಶೂಲ ಅಥವಾ ಶಿವನಿಗೆ ಸಂಬಂಧಪಟ್ಟಂಥ ಟ್ಯಾಟೋ ಇರ್ಬೋದು, ಅಥವಾ ಶಿವ ಅನ್ನೋ ಹೆಸರು ಇರ್ಬೋದು.
ತ್ರಿಶೂಲ ಅನ್ನೋಂಥದ್ದು ಇಲ್ಲೇನು, ಅಥವಾ ಶಿವ ಭಕ್ತ ಇರ್ಬೋದು, ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಓಕೆ, ಸೊ ಶಿವನ ಟ್ಯಾಟೋ ಅನ್ನೋವಂಥದ್ದು ಇಲ್ಲಿ ತುಂಬಾ ಟ್ಯಾಟೋ ಏನೋ ಹಾಕ್ಸಿರುವಂಥದ್ದು, ರೀಸೆಂಟಾಗಿ ಟ್ಯಾಟೋ ಹಾಕ್ಸಿರ್ಬೋದು, ಅಥವಾ ಟ್ಯಾಟೋ ಹಾಕ್ಸ್ಬೇಕಂತ ನೀವಿಬ್ರು ಮಾತುಕತೆ ಮಾಡಿರ್ಬೋದು. ಸೇಮ್ ಒಂದೇ ಥರ ಇರುವಂಥ ಒಂದು ಟ್ಯಾಟೋನ ಹಾಕ್ಸೋಣ, ಅಥವಾ ಒಂದೇ ದಿನ ನಾವಿಬ್ರು ಒಂದೇ ಥರನೇ ಟ್ಯಾಟೋನ ಹಾಕ್ಸ್ಬೇಕು, ಆ ಥರ ಸಮಥಿಂಗ್ ಇಲ್ಲಿ ಟ್ಯಾಟೋ ಅನ್ನೋವಂಥದ್ದೇನೋ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಎಸ್, ಐ ಮಿಸ್ ಯು ಅನ್ನೋವಂಥದ್ದು ಇಲ್ಲಿ ಮೆಸೇಜ್ ಬರ್ತಾ ಇದೆ. ಓಕೆನಾ, ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಅನ್ಕೊಬೋದು ಅವ್ರು ಹ್ಯಾಪಿಯಾಗಿದ್ದಾರೆ, ಅವ್ರು ಖುಷಿಯಾಗಿದ್ದಾರೇನೋ ಅಂತ ಹೇಳಿಬಿಟ್ಟು. ನೋ ಡಿಯರ್ಸ್, ನೋ, ಇಲ್ಲಿ ಅವರು ತುಂಬ ಕೊರಗ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಒಂದು ನಿರ್ಧಾರ ತಗೊಳ್ಬೇಕು, ನಿಮಗೆ ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು, ಇದಕ್ಕೊಂದು ಸರಿಯಾದ ರೀತಿಯಂಥ ಒಂದು ನಿರ್ಧಾರನ ತಗೊಳ್ಬೇಕು, ಜಸ್ಟಿಸ್ನ ಕೊಡಬೇಕು ಅನ್ನೋಂಥದ್ದು ಅವರ ಒಂದು ಮೈಂಡಲ್ಲಿದೆ. ಇನ್ ಫ್ಯೂಚರಲ್ಲಾದರೂ ಅಷ್ಟೇ ನಿಮ್ಮ ಕೈ ಬಿಡಬಾರ್ದು, ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಇದ್ದರೆ ನಿಮ್ಮ ಜೊತೆಗೆ ಇರಬೇಕು, ಇಲ್ಲಾಂದರೆ ನಾನು ಒಂಟಿಯಾಗಿದ್ದು ಬಿಡ್ತೀನಿ ಅನ್ನುವಂಥದ್ದು ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಎಸ್, ಕೆ ಲೆಟರ್, ಎಮ್ ಲೆಟರ್, ಜೆ ಲೆಟರ್, ಹೆಚ್ ಲೆಟರ್, ವೈ ಲೆಟರ್, ವಿ ಲೆಟರ್, ಡಿ ಲೆಟರ್, ಇ ಲೆಟರ್, ಎಸ್ ಲೆಟರ್, ಎ ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಎಮೋಷ್ನಲ್ ಪ್ರೀತಿ, ತುಂಬಾ ಎಮೋಷ್ನಲ್. ಇಲ್ಲಿ ನಿಮ್ಮನ್ನು ಕಳ್ಕೊಳ್ತೀನಿ ಅಂತ ಹೇಳಿ ತುಂಬಾ ಅಳ್ತಾ ಇರುವಂಥ ವ್ಯಕ್ತಿ, ನಿಮಗೋಸ್ಕರ ಅಳ್ತಿರುವಂಥ ವ್ಯಕ್ತಿ. ಇಲ್ಲಿ ನಿಮಗೋಸ್ಕರ ಅಳ್ತಿರುವಂಥ ವ್ಯಕ್ತಿ ನಾನು ಕಳ್ಕೊಬೇಕಲ್ಲ ಅಂತ ಹೇಳಿ ನಿಮಗಿಲ್ಲಿ ಸಂಕಟ ಆಗ್ತಿದೆ. ಬಟ್ ಇಲ್ಲಿ ಟೋಟಲಿ ನೀವಿಬ್ಬರು ತುಂಬಾ ಎಮೋಷ್ನಲ್ ಆಗಿದ್ದೀರಾ. ಈ ಒಂದು ಸ್ಥಿತಿಯಲ್ಲಿ ಎಮೋಷ್ನಲ್ ಅಂತ ಹೇಳಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಪ್ರೀತಿಗೆ ಇಲ್ಲಿ ಕೆಲವೊಬ್ಬರು ಸಪೋರ್ಟ್ ಇಲ್ಲ ಅಂತಲೂ ಇಲ್ಲಿ ತುಂಬಾ ಏನು ಸಫರ್ ಪಡ್ತಾ ಇದ್ದೀರಾ. ಇಲ್ಲಿ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟಿರ್ಬೋದು, ಅಥವಾ ಫ್ಯಾಮಿಲಿ ಎಲ್ಲೋ ಒಂದು ಕಡೆ ಇಲ್ಲಿ ನಿಮಗೆ ವಿರುದ್ಧ ಆಗ್ತಿದೆ ಅಂತ ಹೇಳಿಬಿಟ್ಟು ಇಲ್ಲಿ ತುಂಬ ಸಫರ್ ಪಡ್ತಾ ಇದ್ದೀರಾ. ಎಸ್, ಅದೆಲ್ಲ ಪ್ರಾಬ್ಲಮ್ಸ್ ಇಲ್ಲಿ ಸಾಲ್ವ್ ಆಗುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ಸ್ವಲ್ಪ ದಿನ ಟೈಮ್ ತಗೊಳುತ್ತೆ, ವೆಯ್ಟ್ ಮಾಡಿ. ಅರ್ಜೆಂಟ್ ಮಾಡಿಕೊಂಡು ನಿರ್ಧಾರಗಳನ್ನ ತಗೊಳ್ಬೇಡಿ. ಮೂವ್ ಆನ್ ಆಗ್ತೀನಿ ಅಥವಾ ಬಿಟ್ಬಿಡ್ತೀನಿ ಆ ಥರದ್ದೆಲ್ಲ ನೀವು ನಿರ್ಧಾರ ಮಾಡಬೇಡಿ. ಇಲ್ಲಿ ಆಲ್ರೆಡಿ ಆ ಥರ ಮಾತುಕತೆಗಳು ಕೂಡ ಬಂದಿರ್ಬೋದು ನಿಮ್ಮಿಬ್ಬರು ಮಧ್ಯ. ಬಟ್ ಇಲ್ಲಿ ಆ ಥರ ಮಾತುಕತೆನ ಹೇಳಬೇಡಿ, ನಿಮ್ಮ ಪರ್ಸನಿಗೆ ಆ ಮಾತನ್ನೇ ಹೇಳಬೇಡಿ ಅಂತ ಇಲ್ಲಿ ಹೇಳ್ತೀನಿ. ಯಾಕಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆಯನ್ನು ನೋಡ್ತೀರಾ. ಓಕೆ, ಎಸ್, ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ, ಏನು ಹೇಳ್ತಿದ್ದಾರೆ ಚೆಕ್ ಮಾಡೋಣ. ಓಕೆ, ರಿಕವರಿ. ಇಲ್ಲಿ ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ, ಅಥವಾ ಸಮಥಿಂಗ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಕೂಡ. ಇಲ್ಲಿ ನಿಮ್ಮ ಪರ್ಸನಿಗೆ ಇದೇ ಒಂದು ಟೆನ್ಷನ್ನಲ್ಲಿ ಎಲ್ಲೋ ಒಂದು ಕಡೆ ಟೆನ್ಷನ್ ಮಾಡ್ಕೊಂಡೇ ಎಲ್ಲೋ ಒಂದು ಕಡೆ ಹೆಲ್ತನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಾ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಸಕ್ಸಸ್ ಬರ್ತಾ ಇದೆ. ಎಸ್ ಡಿಯರ್, ಡೆಫಿನೆಟ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ. ಟೇಕ್ ಆ್ಯಕ್ಷನ್. ಇಲ್ಲಿ ಆ್ಯಕ್ಷನ್ ತೊಗೊಬೇಕಾಗಿದೆ. ಇಲ್ಲಿ ಕೆಲವೊಬ್ರು ಏನಂತ ಹೇಳಿದ್ರೆ, ಏನು ಮಾಡಲ್ಲ ನಾನು, ಈ ಒಂದು ರಿಲೇಷನ್ಶಿಪ್ ತನ್ನಷ್ಟಕ್ಕೆ ತಾನೇ ಸರಿಯಾಗಲಿ, ಅಥವಾ ಅವರೇ ಬರಲಿ, ನಾನೇನು ಮಾಡಲ್ಲ, ಏನು ಬೇಕಿದ್ರೂ ಆಗಲಿ ಅನ್ನೋಂಥ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ. ನೋಡಿ ಡಿಯರ್, ಇಲ್ಲಿ ತನ್ನಷ್ಟಕ್ಕೆ ತಾನೇ ಏನೂ ಆಗಲ್ಲ. ಏನಾದರೂ ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ. ನೀವು ಅವ್ರ ಜೊತೆ ಮಾತಾಡುವಂಥದ್ದಾಗಿರಲಿ, ಅಥವಾ ಸಮಥಿಂಗ್ ಏನಾದರೂ ಒಂದು ಎಫರ್ಟ್ ಹಾಕಲೇಬೇಕಾಗತ್ತೆ ಅಲ್ವಾ. ಈಗ ನೀವೊಂದು ಗಿಡನ ನೆಡ್ತಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿನಿತ್ಯ ನೀರು ಹಾಕಬೇಕಾಗತ್ತೆ. ಆ ಗಿಡ ದೊಡ್ಡ ಆಗಬೇಕು, ಬೆಳಿಬೇಕು, ಅಥವಾ ನಿಮಗೊಂದು ಫಲ ಕೊಡಬೇಕು, ಆ ಗಿಡ ನಿಮಗೆ ಫಲ ಕೊಡಬೇಕಂತ ಹೇಳಿದ್ರೆ ಅದಕ್ಕೆ ಸರಿಯಾದ ರೀತಿಯಿಂದ ಪೋಷಣೆನ ನೀವು ಮಾಡಬೇಕಾಗತ್ತೆ. ಇಲ್ಲ ನಾನು ಇವತ್ತು ಗಿಡ ಹಾಕಿದೆ, ಅದು ಯಾವಾಗ ಬೇಕಾದರೂ ಬರಲಿ, ಏನು ಬೇಕಿದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದೇನಾಗತ್ತೆ, ಅದಲ್ಲಿಗೆ ಸತ್ತೋಗುತ್ತೆ ಅಲ್ವಾ. ಅದೇ ಥರನೇ ಪ್ರೀತಿಯಲ್ಲೂ ಕೂಡ ನೀವು ನಿಮ್ಮ ಪ್ರೀತಿಗೆ ಏನು ಬೇಕು, ನಿಮ್ಮ ಪ್ರೀತಿ ಸರಿ ಮಾಡ್ಕೊಳ್ಲಿಕ್ಕೆ ಏನು ಮಾಡ್ಕೊಳ್ಬೇಕು, ಅದನ್ನು ನೀವು ಮಾಡಲೇಬೇಕಾಗತ್ತೆ. ನಾನೇನೂ ಎಫರ್ಟ್ ಹಾಕಲ್ಲ, ತನ್ನಷ್ಟಕ್ಕೆ ತಾನಾಗೆ ಸರಿಯಾಗಲಿ, ಎಲ್ಲ ಅವರೇ ಬರಲಿ, ಅಥವಾ ನಾನು ಯಾಕೆ ಹೋಗಬೇಕು, ಇಲ್ಲಿ ಈಗೋ, ಕೋಪ, ಸಿಟ್ಟು ಆ ಥರ ಇಟ್ಕೊಂಡಿದ್ರೆ ಇಲ್ಲಿ
ಸಕ್ಸಸ್ನ ನೋಡಲ್ಲ. ನೋ ನೀಡ್ ಟು ವರಿ, ಟೆನ್ಷನ್ ಮಾಡ್ಕೊಂಬೇಡಿ. ನೋಡಿ, ಲುಕ್ ಫಾರ್ ಎ ಸೈನ್ ಇಂಪ್ರೂವಿಂಗ್ ಹೆಲ್ತ್ನ ಸರಿ ಮಾಡ್ಕೊಳ್ಳಿ. ಲುಕ್ ಫಾರ್ ಎ ಸೈನ್, ಏಂಜಲ್ ನಿಮಗೆ ಸೈನ್ ಮಾಡ್ತಿದ್ದಾರೆ, ಏಂಜಲ್ ನಂಬರ್ನ ಕೊಡ್ತಾ ಇದ್ದಾರೆ, ನಿಮಗೆ ತೋರಿಸ್ತಾ ಇದ್ದಾರೆ. ಈ ಥರ ನಂಬರ್ ನಿಮಗೆ 11 ಇರ್ಬೋದು, 55 ಇರ್ಬೋದು, ಸಮಥಿಂಗ್ ಇಲ್ಲಿ 888 ಇರ್ಬೋದು, ಸಮಥಿಂಗ್ ಎಲ್ಲದನ್ನು ನಿಮಗೆ ಇಲ್ಲಿ ಏಂಜಲ್ ಸೈನ್ ಕೊಡ್ತಾ ಇದ್ದಾರೆ. ಬಟರ್ಫ್ಲೈ ನೋಡುವಂಥದ್ದು ಇರ್ಬೋದು, ಅನಿಮಲ್ ಸ್ಪಿರಿಟ್ ಇರ್ಬೋದು. ಓಕೆ, ಸೊ ಆ ಸೈನನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ನಿಮಗೆ ಆ ಒಂದು ಸೈನ್ ನಿಮಗೆ ಕೊಡ್ತಾ ಇದ್ದಾರೆ ಏಂಜಲ್, ಅದರ ಅರ್ಥ ಏನು ಅದನ್ನು ತಿಳ್ಕೊಳ್ಳಿ. ಸಕ್ಸಸ್ ಡೆಫಿನೆಟ್ಲಿ ಇದೆ. ಟೆನ್ಷನ್ ಮಾಡ್ಕೊಂಡಿದ್ರೆ ಇಲ್ಲಿ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ಲಿಕ್ಕೆ ಆಗಲ್ಲ ಟೆನ್ಷನ್ ಮಾಡ್ಕೊಂಡಿದ್ರೆ. ನೋಡಿ, ಪ್ರಾಬ್ಲಮ್ಸ್ ಇದೆ ಅಂದ ತಕ್ಷಣ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಕ್ರಿಯೇಟ್ ಮಾಡ್ಕೊಳ್ತೀರಾ. ಟೆನ್ಷನ್ ಆಗುತ್ತೆ ಡೆಫಿನೆಟ್ಲಿ. ಈಗ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದಾಗ ಟೆನ್ಷನ್ ಬಂದೇ ಬರುತ್ತೆ, ಐನೋ. ಬಟ್ ಆ ಟೆನ್ಷನಿಂದ ನೀವು ರಿಲ್ಯಾಕ್ಸ್ ಆಗಿ ಫಸ್ಟ್ ಆ ಟೆನ್ಷನಿಂದ ಹೊರಗೆ ಬನ್ನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಈ ಪ್ರಾಬ್ಲಮಿಂದ ಹೇಗೆ ಹೊರಗೆ ಬರಲಿಕ್ಕಾಗತ್ತೆ, ಅದಕ್ಕೊಂದು ಸೊಲ್ಯೂಷನ್ ಏನಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಡೆಫಿನೆಟ್ಲಿ ಇಲ್ಲಿ ಸಕ್ಸಸ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋದ್ರಿಂದ ನಿಮ್ಮ ಲೈಫಲ್ಲಿ ಏನು ಕತ್ತಲೆ ತುಂಬಿತ್ತು ಇಷ್ಟು ದಿನದವರೆಗೆ ಅದರಿಂದ ಹೊರಗೆ ಬರ್ತೀರಾ. ನಿಮ್ಮ ಲೈಫಲ್ಲೂ ಬೆಳಕು ಅನ್ನೋದು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.